ಹಾವಿಗೆ ಹಾಲುಣಿಸಿದಂತೆ ಬಾಂಗ್ಲಾದೇಶಿಗರನ್ನು ಕೊಡಗಿಗೆ ಬಿಟ್ಟುಕೊಂಡಿದ್ದೇವೆ. ಇದರ ಪರಿಣಾಮವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗಾದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕೊಡಗಿಗೂ ಬರಬಹುದು ಎಂದು ಬಜರಂಗ ದಳ ದಕ್ಷಿಣ ಪ್ರಾಂತ ಮಾಜಿ ಸಹ ಸಂಚಾಲಕ ಮುರಳೀಕೃಷ್ಣ ಹಸನ್ತಡ್ಕ ಆತಂಕ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗಾಗಿ ಆಗ್ರಹಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಏರ್ಪಡಿಸಿದ್ದ ಜಾಗೃತಿ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಅವರು, ಹಿಂದೂ ರಾಷ್ಟ್ರವಾದ ಭಾರತದ ಮೇಲೆ ಇಸ್ಲಾಮಿಕ್ ರಾಷ್ಟ್ರಗಳು ವಕ್ರದೃಷ್ಟಿ ಬೀರಿವೆ, ಭಾರತದ ನಾಶಕ್ಕೆ ಪ್ರಯತ್ನಿಸುತ್ತಿವೆ. ಹಿಂದೂಗಳ ರಕ್ಷಣೆಗಾಗಿ ಎಲ್ಲರೂ ಜಾತಿ ಭೇದ ಮರೆತು ಒಂದಾಗಬೇಕು. ಇನ್ಮುಂದೆ ಬಾಂಗ್ಲಾದಲ್ಲಿ ಒಬ್ಬ ಹಿಂದುವಿನ ಮೇಲೆ ದೌರ್ಜನ್ಯ ನಡೆದರೂ ಇಲ್ಲಿರುವ ಬಾಂಗ್ಲಾದೇಶಿಗರನ್ನು ಹೊರದಬ್ಬಲು ಪ್ರತಿಯೊಬ್ಬರೂ ಸಂಕಲ್ಪ ತೊಡಬೇಕು. ಕೊಡಗಿನ ಮೂಲೆ ಮೂಲೆಯಲ್ಲೂ ಹುಡುಕಾಡಿ ಅಕ್ರಮ ಬಾಂಗ್ಲಾದವರನ್ನು ಹೊರಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಬೇಕು. ತಪ್ಪಿದರೆ ಹಿಂದುತ್ವದ ವಿಚಾರದಲ್ಲಿ ಹಿಂದೂ ಸಮಾಜ ಎಂದಿಗೂ ಕೈಕಟ್ಟಿ ಕೂರೋದಿಲ್ಲ ಎಂದು ಮುರಳೀಕೃಷ್ಣ ಸವಾಲ್ ಹಾಕಿದರು. ರಾಜಕೀಯವಾಗಿ ಹಕ್ಕು ಸ್ಥಾಪನೆ ಮಾಡಿಕೊಂಡು ಆದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಆದೇಶದ ಪ್ರಧಾನಮಂತ್ರಿ ಆದ ಮೇಲೆ ಒಂದಷ್ಟು ನೆಮ್ಮದಿ, ಬಹಳ ನೆಮ್ಮದಿ ಇತ್ತಲ್ಲ, ಆದರೂ ಹಿಂದೂಗಳಿಗೆ ಸ್ವಲ್ಪ ಭಯ ಹೋಗುವಂತ ವಾತಾವರಣ ನಿರ್ಮಾಣ ಆಗತ್ತೆ. ಬಂಧುಗಳೇ, ವಾಸ್ತವದ ಸ್ಥಿತಿಯನ್ನು ಅರ್ಥಕೊಳ್ಳೋಣ. ಈಗ ಬಾಂಗ್ಲಾದೇಶಕ್ಕೆ ಬಂದಿರತಕ್ಕಂಥ ಮೂರನೇ ದೌರ್ಜನ್ಯ ಏನಪ್ಪಾ ಅಂತ ಕೇಳಿದ್ರೆ, ಮೊನ್ನೆ ಅದೇ ಶೇಖ್ ಹಸೀನಾ 15 ವರ್ಷಗಳ ಕಾಲ ದೇಶವನ್ನು ಆಡ್ತಾಳೆ, ಒಂದು ಮಸೂದೆಯನ್ನು ತರಲಿಕ್ಕೆ ಆಲೋಚನೆ ಮಾಡ್ತಾರೆ. ಯಾರೆಲ್ಲ 1971 ಆ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಕೆಲಸ ಮಾಡಿದ್ದಾರೆ, ಅವರ ಕುಟುಂಬದ, ಅವರ ಮನೆ ಮಕ್ಕಳಿಗೆ ಬಾಂಗ್ಲಾದೇಶದ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ತರಬೇಕು ಅಂತ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಆಗ ಮತ್ತೆ ದೌರ್ಜನ್ಯ, ಮೂರನೇ ಬಾರಿಗೆ ಬಾಂಗ್ಲಾದಲ್ಲಿ ದೌರ್ಜನ್ಯ, ದೊಡ್ಡದಾಗಿರ್ತಕ್ಕಂಥ ದೌರ್ಜನ್ಯವನ್ನು ಕಾಣ್ತಾರೆ. ಆ ಮೀಸಲಾತಿಯ ಮಸೂದೆಯ ವಿರುದ್ಧ ಹೋರಾಟ ಆರಂಭ ಆಗುತ್ತೆ. ಯಾರ ವಿರುದ್ಧ ಹೋರಾಟ ಮಾಡಬೇಕಿತ್ತು? ಬಾಂಗ್ಲಾದ ಆಡಳಿತದ ವಿರುದ್ಧ ಹೋರಾಟ ಮಾಡಬೇಕಿತ್ತು. ಉಲ್ಟಾ ಅಲ್ಲಿರ್ತಕ್ಕಂಥ ಹಿಂದೂಗಳ ಮನೆಗಳಿಗೆ ನುಗ್ಗಲಿಕ್ಕೆ ಆರಂಭ ಮಾಡ್ತಾರೆ. ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಸರ್ವನಾಶ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಮೊನ್ನೆ ಆಗಸ್ಟ್ ತಿಂಗಳಿನಿಂದ ಇವತ್ತಿನ ತನಕ ಕಡಿಮೆ ಅಂತ ಹೇಳಿದ್ರು 300ಕ್ಕಿಂತ ಹೆಚ್ಚು ದೇವಸ್ಥಾನಗಳ ಹಿಂದೂ ಧಾರ್ಮಿಕ ಕೇಂದ್ರಗಳ ನಾಶವನ್ನು ಮಾಡಿದ್ದಾರೆ. ನೂರಾರು ಹಿಂದೂಗಳ ಹತ್ಯೆಯನ್ನು ಮಾಡಿದ್ದಾರೆ. ಸಾವಿರಾರು ಹಿಂದೂಗಳ ಮನೆಗಳನ್ನು ಸರ್ವನಾಶ ಮಾಡಿದ್ದಾರೆ. ಒಟ್ಟು 1947ನೇ ಇಸವಿಯಿಂದ ಇವತ್ತಿನ ತನಕ ಕಡಿಮೆ ಅಂತ ಹೇಳಿದ್ರು 3 ಕೋಟಿ ಜನಕ್ಕಿಂತ ಹೆಚ್ಚು ಹಿಂದೂಗಳ ಮಾರಣ ಹೋಮವನ್ನ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನದಲ್ಲಿ ಮಾಡಲಾಗಿದೆ ಅಂತ ಹೇಳಿದ್ರೆ, ಇವತ್ತು ಇಸ್ಲಾಮಿಕ್ ಮೂಲಭೂತವಾದಿ ಸಂಸ್ಥೆಗಳು, ಮೂಲಭೂತವಾದಿ ಯೋಚನೆಗಳು ಜಗತ್ತಿನಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲು ಯೋಚನೆ ಮಾಡಿ ಬಂಧುಗಳೇ. ಪ್ರಸ್ತಾವ ಮಾಡಿರಲ್ಲ, ನಾನು 10 ವರ್ಷಗಳ ಹಿಂದೆ ಬಜರಂಗ ದಳದ ಜವಾಬ್ದಾರಿ ಇದ್ದಾಗ ಒಂದು ಸಣ್ಣ ಘಟನೆ ನಡೆಯಿತು. ಒಂದು ಮತಾಂತರ ಕೇಂದ್ರದಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜಾಗೃತ ಹಿಂದೂ ಯುವಕರು ಆ ಮತಾಂತರ ಕೇಂದ್ರದ ಮೇಲೆ ದಾಳಿ ಮಾಡಿದ್ರು. ಸುಮಾರು 10-15 ಕಡೆಗಳಲ್ಲಿ ಕರ್ನಾಟಕದಲ್ಲಿ ನಡೆದು ಹೋಯಿತು. ಆಗ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅಂತಾರಾಷ್ಟ್ರೀಯ ಬುದ್ಧಿಜೀವಿಗಳು ಇಡೀ ಜಗತ್ತಿನಲ್ಲಿ ಬೊಬ್ಬೆ ಹಾಕಲಿಕ್ಕೆ ಆರಂಭ ಮಾಡಿದ್ರು. ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದೆ ಅಂತ ಇಡೀ ಜಗತ್ತಿನಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ಬಾಂಗ್ಲಾದೇಶದಲ್ಲಿ ಅವತ್ತು 22% ಇರ್ತಕ್ಕಂಥ ಹಿಂದೂಗಳು ಇವತ್ತು 7.5% ಇಳಿದಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ಈ ರೀತಿಯ ಸಾಧ್ಯವಾಗಿರ್ತಕ್ಕಂಥ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿದ್ರೆ, ಹಿಂದೂಗಳಲ್ಲಿ ಇಡೀ ಜಗತ್ತಿನಲ್ಲಿ ಯಾರೋ ಮಾತಾಡ್ಲಿಕ್ಕೆ ಹೋಗಲಿಲ್ಲ, ಯಾವ ಬುದ್ಧಿಜೀವಿಯೂ ಹೇಳಲಿಲ್ಲ, ಮೈಸೂರಿನಲ್ಲಿ ಕೂತ ಭಗವಾನ್ ಮಾತಾಡಲಿಲ್ಲ, ಯಾವುದೇ ಲಂಕೇಶಿಗಳು ಯಾರೋ ಮಾತಾಡಲಿಲ್ಲ ಅಂತ ಹೇಳಿದ್ರೆ, ಇದರ ವಿರುದ್ಧ ಮಾತನಾಡೋರು ಯಾರಾಗಬೇಕು? ಇದರ ವಿರುದ್ಧ ಹೋರಾಟ ಮಾಡೋರು ಯಾರಾಗಬೇಕು? ನಾವೇ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ, ಜಗತ್ತಿನಲ್ಲಿರ್ತಕ್ಕಂಥ
ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಹಿಂದೂ ಹಿತರಕ್ಷಣಾ ಸಮಿತಿ ಪ್ರಮುಖರಾದ ಕುಕೇರ ಅಜಿತ್, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತಿದೆ, ದೇವಾಲಯಗಳು ಧ್ವಂಸವಾಗಿವೆ, ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ. ಅಲ್ಲಿನ ಹಿಂದೂಗಳಿಗೆ ಶಕ್ತಿಯಾಗಿ ನಾವು ನಿಲ್ಲಬೇಕು, ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ಕೇವಲ ಭಾಷಣಗಳಿಂದ ಸಾಧ್ಯವಿಲ್ಲ ಎಂದು ಕಿಡಿಕಾರಿದರು. 4 ಕೋಟಿ ಬಾಂಗ್ಲಾದೇಶಿಗರು ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ್ದಾರೆ. ಬಾಂಗ್ಲಾ ನುಸುಳುಕೋರರನ್ನು ಮಟ್ಟ ಹಾಕದಿದ್ದಲ್ಲಿ ನಮ್ಮ ಸರ್ವನಾಶ ಖಚಿತ. ಆದ್ದರಿಂದ ಪೊಲೀಸ್ ಇಲಾಖೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಅಜಿತ್ ಹೇಳಿದರು. ಅವರ ರಕ್ಷಣೆಗೆ ಭಾರತ ನಿಲ್ಲಬೇಕು ಅನ್ನತಕ್ಕಂಥ ಒಂದು ಆಗ್ರಹದೊಂದಿಗೆ ನಾವೆಲ್ಲರೂ ಸೇರಿದ್ದೇವೆ. ಇವತ್ತು ದುರಂತ ನೋಡಿ, ಆ ಕೊರೋನಾದಂತಹ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪದಂತಹ ಸಂದರ್ಭದಲ್ಲಿ, ಆ ಬಾಂಗ್ಲಾದಲ್ಲಿ ಆ ದೇಶದ್ರೋಹಿಗಳಿಗೆ, ಆ ಮತಾಂತರಗಳಿಗೆ ತಿನ್ಲಿಕ್ಕೆ ಅನ್ನ ಇರಲಿಲ್ಲ, ಕುಡಿಲಿಕ್ಕೆ ನೀರಿರಲಿಲ್ಲ. ಆ ಸಂದರ್ಭದಲ್ಲಿ ಇಸ್ಕಾನ್ ಸಂಸ್ಥೆಯು ಅವರಿಗೆ ಕುಡಿಲಿಕ್ಕೆ ಅನ್ನ, ತಿನ್ಲಿಕ್ಕೆ ಅನ್ನ, ಕುಡಿಲಿಕ್ಕೆ ನೀರನ್ನ ಕೊಟ್ಟು ಸಲಹಿರುವುದೇ ಇವತ್ತು ಕೂಡ ಅವರಿಗೆ ಮಾನವೀಯತೆಯನ್ನ ಇಟ್ಕೊಂಡಿಲ್ಲ. ಬಾಂಗ್ಲಾದೇಶದ ಇಸ್ಲಾಮಿಕ್ ಭಯೋತ್ಪಾದಕರು ಮತಾಂಧದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡಿರತಕ್ಕಂಥ ಆ ಮತಾಂಧ ಇಸ್ಲಾಮಿಕ್ ಭಯೋತ್ಪಾದಕರು ಇವತ್ತು ಅಲ್ಲಿರತಕ್ಕಂಥ ಹಿಂದೂಗಳನ್ನು ಒಕ್ಕಲೆಬ್ಬಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ದುರಂತ ನೋಡಿ, 2 ವರ್ಷಗಳ ಕಾಲ ಆ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಅನ್ನ ನೀರು ಕೊಟ್ಟು ಆ ಇಸ್ಕಾನ್ ಸಂಸ್ಥೆಯ ಸ್ವಾಮೀಜಿ ಚಿನ್ಮಯ ಕೃಷ್ಣದಾಸರವರನ್ನು ಇವರು ಬಂಧನ ಮಾಡ್ತಾರೆ, ಬಂಧನ ಮಾಡಿ ಜೈಲಿಗೆ ಇಡ್ತಾರೆ. ಇವತ್ತು ಜೈಲಿನಲ್ಲಿದ್ದಾರೆ ಅವರು. ಆದರೆ ಇವತ್ತು ಆ ಸ್ವಾಮೀಜಿಯನ್ನ ಯಾರಾದ್ರೂ ಮಾತಾಡಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರನ್ನ ಕೂಡ ಅಲ್ಲೇ ಅರೆಸ್ಟ್ ಮಾಡಿ ಜೈಲಿಗೆ ಇಡತಕ್ಕಂಥ ಪ್ರಯತ್ನವನ್ನು ಕೂಡ ಇವತ್ತು ಮಾಡಿದ್ದಾರೆ. ಮತ್ತೆ ಮುಂದುವರೆದು ಅಲ್ಲಿರತಕ್ಕಂಥ ಭಯೋತ್ಪಾದಕ, ಇಸ್ಲಾಮಿಕ್ ಭಯೋತ್ಪಾದಕ ದ್ರೋಹಿಗಳು, ಮತಾಂಧರು ಇವತ್ತು ಯಾವುದೇ ವಕೀಲರು ಆ ಸ್ವಾಮೀಜಿಯ ಪರವಾಗಿ ವಕಾಲತ್ತು ಹಾಕಲಿಕ್ಕೆ ಬರಬಾರದು ಅಂತೇಳಿ ಆ ಕೋರ್ಟ್ ಆವರಣಕ್ಕೆ ಬಂದಿದ್ದೆ. ಆದರೆ ನಾವಲ್ಲಿ ಅವರನ್ನು ತಳ್ಳಿಸ್ತೇವೆ, ಅವರ ಮೇಲೆ ಬಲ ಪ್ರಯೋಗವನ್ನು ಮಾಡ್ತೇವೆ, ಅವರ ಶಿರಚ್ಛೇದನವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಕಣ್ಮುಚ್ಚಿಕೊಂಡು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಬಂಧುಗಳೇ, ಜಗತ್ತಿನಲ್ಲಿ ಏಕೈಕ ರಾಷ್ಟ್ರ ಹಿಂದೂಗಳಿಗೆ ರಕ್ಷಣೆ ಕೊಡಬಲ್ಲ ರಾಷ್ಟ್ರ ಇರುವುದಂದ್ರೆ ಅದು ಭಾರತ ಮಾತ್ರ. ಇವತ್ತು ಬಾಂಗ್ಲಾದಲ್ಲಿರತಕ್ಕಂಥ ಹಿಂದೂಗಳು ಭಾರತವನ್ನು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಲ್ಲಬೇಕು. ಅಲ್ಲಿರತಕ್ಕಂಥ ಸ್ವಾಮೀಜಿಗಳಿಗೆ, ಹಿಂದೂಗಳಿಗೆ ಅವರು ಅಟ್ಟಾಡಿಸ್ಕೊಂಡು ಹೊಡಿತಾರೆ ಅಂತಾದ್ರೆ, ನಮ್ಮ ದೇಶದ ಒಳಗಡೆ ಇವತ್ತು ಅಕ್ರಮ ಮುಸ್ಲಿಂ ಬಾಂಗ್ಲಾದೇಶಿಗರು ಸುಮಾರು 4 ಕೋಟಿಯಷ್ಟು ಅಕ್ರಮವಾಗಿ ಇವತ್ತು ಪ್ರವೇಶ ಮಾಡಿದ್ದಾರೆ. ನಾವಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬಹುದು? ಇವತ್ತು ಅಕ್ರಮವಾಗಿ ದೇಶದೊಳಗೆ ಆಗಮಿಸಿರತಕ್ಕಂಥ, ಬಂದಿರತಕ್ಕಂಥ ಆ ನುಸುಳುಕೋರರನ್ನು ನಾವು ಗಲ್ಲಿಗಳಲ್ಲಿ, ಬೀದಿಗಳಲ್ಲಿ ಯಾಕೆ ಅಟ್ಟಾಡಿಸ್ಕೊಂಡು ಹೊಡಿಬಾರದು? ಈ ಸಂದರ್ಭ ಆರ್ಎಸ್ಎಸ್ ಪ್ರಮುಖರಾದ ಮನು ಕಾವೇರಪ್ಪ, ಹಿಂದೂ ಹಿತರಕ್ಷಣಾ ಸಮಿತಿ ಸಂಚಾಲಕ ಸುರೇಶ್ ಮುತ್ತಪ್ಪ, ಪ್ರಮುಖರಾದ ಕುಕೇರ ಅಜಿತ್ ಸೇರಿದಂತೆ ನೂರಾರು ಸಂಖ್ಯೆಯ ಹಿಂದೂ ಕಾರ್ಯಕರ್ತರು ಇದ್ದರು.